ಮೂರ್ತಿ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನ ಸರ್ವಜ್ಞ ಮತ್ತು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ಕಾಲೇಜು ಕಲಬುರಗಿ ಹಾಗೂ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನ್ಯಾಯಮೂರ್ತಿ ನಾಡೋಜ ಶಿವರಾಜ್ ವಿ ಪಾಟೀಲ್ ಅವರ ಜೀವನ ಸಾಹಿತ್ಯ ಮತ್ತು ಸಾಧನೆ ಕುರಿತು ಒಂದು ದಿನದ ವಿಚಾರ ಸಂಕಿರಣ ಹಾಗೂ ಸಂಸ್ಮರಣ ಸಂಪುಟ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ನಾಡೋಜ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ ವಹಿಸಿದರು. ಅಧ್ಯಕ್ಷತೆ ನ್ಯಾಯಮೂರ್ತಿ ನಾಡೋಜ ಶಿವರಾಜ್ ವಿ ಪಾಟೀಲ್ ವಿಶ್ರಾಂತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಉದ್ಘಾಟನೆ ಮತ್ತು ಕೃತಿ ಲೋಕಾರ್ಪಣೆ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಸೂರಜ್ ಗೋವಿಂದರಾಜ್ ಕರ್ನಾಟಕ ಉಚ್ಚ ನ್ಯಾಯಾಲಯ. ಮುಖ್ಯ ಅತಿಥಿಗಳು ಶ್ರೀ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಬೆಂಗಳೂರು. ಗೌರವ ಅತಿಥಿಗಳು ಶ್ರೀ ದೇವಯ್ಯ ಗುತ್ತೇದಾರ್ ಸ್ಥಾನಿಕ ಸಂಪಾದಕರು ವಿಜಯ ಕರ್ನಾಟಕ ಕಲಬುರಗಿ. ಶ್ರೀ ಎನ್ ಶರಣಪ್ಪ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಪ್ರತಿಷ್ಠಾನ. ಸ್ವಾಗತ ಶ್ರೀ ಚನ್ನರೆಡ್ಡಿ ಪಾಟೀಲ್ ಗೌರವ ಸಂಪಾದಕರು. ಪ್ರಾಸ್ತಾವಿಕ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಸಂಪಾದಕರು. ಉಪಸ್ಥಿತಿ ಡಾಕ್ಟರ್ ಶೈಲಜಾ ಎನ್ ಭಾಗ್ಯವಾಡಿ ಸಹ ಸಂಪಾದಕರು. ಗೋಷ್ಠಿ 1 ಗಂಧವ್ರತ ಜೀವನ. ಅಧ್ಯಕ್ಷತೆ ಮತ್ತು ಸಾರ್ಥಕ ಬದುಕು ಪ್ರೊಫೆಸರ್ ಅಮರೇಶ್ ಶೆತ್ಗಲ್ ಹಂಪಿ. ವಿದ್ಯಾರ್ಥಿ ಜೀವನ ಡಾಕ್ಟರ್ ರಣಧೀರ್ ಬೇಲೂರು ದಾವಣಗೆರೆ. ಕೌಟುಂಬಿಕ ಜೀವನ ಡಾಕ್ಟರ್ ಪುಷ್ಪಾವತಿ ಶಲ್ವಡಿ ಮಠ್ ಹಾವೇರಿ. ಕಾಯಕ ಜೀವನ ಪ್ರೊಫೆಸರ್ ಲಿಂಗಣ್ಣ ಗೋನಾಳ್ ಹೈದರಾಬಾದ್. ಗೌರವ ಅತಿಥಿಗಳು ಶ್ರೀ ಪ್ರಭಾಕರ್ ಜೋಶಿ ಕಲಬುರಗಿ. ಗೋಷ್ಠಿ 2 ಪ್ರಬುದ್ಧ ಪಥ ಸಾಧನೆ ಸೇವೆ. ಅಧ್ಯಕ್ಷತೆ ಮತ್ತು ಸಾಂಸ್ಕೃತಿಕ ಸಾಧನೆ ಡಾಕ್ಟರ್ ಸಂತೋಷ್ ಹಾನ್ಗಲ್ ಬೆಂಗಳೂರು. ಸಾಮಾಜಿಕ ಸೇವೆ ಡಾಕ್ಟರ್ ಚನ್ನಬಸವಯ್ಯ ಹಿರೇಮಠ್ ರಾಯಚೂರು. ಮಾನವೀಯ ಸೇವೆ ಡಾಕ್ಟರ್ ತಿಪ್ಪೇರುದ್ರ ಸಂಡೂರು ಬಳ್ಳಾರಿ. ಬಂಧುತ್ವ ನಿರ್ವಹಣೆ ಡಾಕ್ಟರ್ ರಾಜಶೇಖರ್ ಜಮದಂಡಿ ಮೈಸೂರು. ಗೌರವ ಅತಿಥಿಗಳು ಶ್ರೀ ಶೇಷಮೂರ್ತಿ ಅವಧಾನಿ ಕಲಬುರಗಿ. ಗೋಷ್ಠಿ 3 ಸಾಹಿತ್ಯ ಸೌಹೃದಯ ಸ್ಪಂದನ. ಅಧ್ಯಕ್ಷತೆ ಮತ್ತು ಆತ್ಮಕಥನ ಹಾಗೂ ಜೀವನ ಕಥನಗಳು ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಹಂಪಿ. ಅಭಿನಂದನಾ ಸಂಪುಟಗಳು ಡಾಕ್ಟರ್ ಹಳೆಮನೆ ರಾಜಶೇಖರ್ ಧರ್ಮಸ್ಥಳ. ನುಡಿಕಿರಣ ಚಿಂತನ ಮಂಥನಗಳು ಡಾಕ್ಟರ್ ರಾಜಶೇಖರ್ ಬಿರಾದರ್ ಬೋನಾಳ್ ಬೆಳಗಾವಿ. ಭಾಷಣಗಳು ಮತ್ತು ಉಪನ್ಯಾಸಗಳು ಡಾಕ್ಟರ್ ಲಕ್ಷ್ಮೀಕಾಂತ್ ಸಿ ಪಂಚಾಳ್ ಬಸವ ಕಲ್ಯಾಣ. ಕಾವ್ಯಗಳಲ್ಲಿ ಅರಳಿದ ವ್ಯಕ್ತಿತ್ವ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ಕಲಬುರಗಿ. ಗೌರವ ಅತಿಥಿಗಳು ಶ್ರೀ ಬಾಬುರಾವ್ ಯಡ್ರಾಮಿ ಕಲಬುರಗಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಚನ ಗಾಯನ, ನೃತ್ಯ, ಸರ್ವಜ್ಞ ಚಿಣ್ಣರ ಲೋಕದ ಮಕ್ಕಳಿಂದ. ಸಮಾರೋಪ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ. ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಮನೀಪ್ರ ಗುರು ಮಹಾಂತ ಸ್ವಾಮಿಗಳು. ಶ್ರೀ ಚಿತ್ತರ್ಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್. ದಿವ್ಯ ಸಮ್ಮುಖ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು. ಪೀಠಾಧಿಪತಿಗಳು ಶ್ರೀ ಕೋರಿಸಿದ್ದೇಶ್ವರ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ನಾಲ್ವರ್. ಅಧ್ಯಕ್ಷತೆ ನ್ಯಾಯಮೂರ್ತಿ ನಾಡೋಜ ಶಿವರಾಜ್ ವಿ ಪಾಟೀಲ್ ವಿಶ್ರಾಂತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ. ಮುಖ್ಯ ಅತಿಥಿಗಳು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಟಿ.ಎನ್. ಇನವಳ್ಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ. ವಿದ್ಯಾರ್ಥಿ ವೇತನ ವಿತರಣೆ. ಸಮಾರೋಪ ನುಡಿ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಕುಲಪತಿಗಳು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಗೌರವ ಅತಿಥಿಗಳು ಶ್ರೀ ರಂಜಾನ್ ದರ್ಗಾ ಸಂಸ್ಕೃತಿ ಚಿಂತಕರು ಧಾರವಾಡ. ಶ್ರೀ ಕೆ.ಎಲ್. ರಾಜಶೇಖರ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು. ನಮಸ್ಕಾರಗಳು. ಮೂರು ಡಾನ್ಸು ಅದನ್ನು ನಾನು ನೋಡಿದೆ. ಮೊದಲನೇದು ರಾಜ್ ಕಪೂರ್ ಮತ್ತು ಇತರರು ಅಭಿನಯ ಮಾಡಿದಂಥ ಹಳೆಯ ಹಿಂದಿ ಚಿತ್ರಗೀತೆಗಳು. ಅದನ್ನು ನೋಡಿದರೆ ಮಕ್ಕಳು ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಆ ಪದ್ಯಕ್ಕೆ ಅನುಗುಣವಾಗಿ ಅವರು ನಾವು ಮತ್ತೆ ರಾಜ್ ಕಪೂರ್ನ ಸಿನಿಮಾ ನೋಡಿದಂಗೆ ಆಯ್ತು, ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿದರು. ಈ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೂಡ ಭಾಳ ಪ್ರತಿಭೆಗಳು ಇದ್ದಾರೆ. ಆ ಕ್ಷೇತ್ರದಲ್ಲಿ ಕೂಡ ಪ್ರತಿಭೆಯನ್ನು ನಾನು ಗುರುತಿಸಿದೆ. ಆ ಸಾಧನೆಗೆ ಮುಂದೆ ಅನುಕೂಲವಾಗ್ತದೆ. ಎರಡನೇದು ಅಪ್ಪ ಅಮ್ಮನ ಬಗ್ಗೆ ಒಂದು ಪದ್ಯದ ಮುಖಾಂತರ ಒಂದು ನೃತ್ಯ ಕಾರ್ಯಕ್ರಮ. ತಾಯಿ ಬಗ್ಗೆ ಭಾಳ ಚೆನ್ನಾಗಿ ಡಿಪಿಕ್ಟ್ ಮಾಡಿದರು. ತಂದೆ ಬಗ್ಗೆಗೂ ಡಾನ್ಸ್ ಮತ್ತು ಪದ್ಯದಲ್ಲಿ ಡಿಪಿಕ್ಟ್ ಮಾಡಿದರು. ನಾನು ಒಂದು ಕಡೆ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಮತ್ತು ಪವಿತ್ರವಾದ 2 ಸ್ಥಳಗಳಿವೆ. ಒಂದು ತಾಯಿಯ ಮಡಿಲು, ಮತ್ತೊಂದು ಅಪ್ಪನ ಹೆಗಲು. ತಾಯಿಯ ಮಡಿಲು ಮತ್ತು ಅಪ್ಪನ ಹೆಗಲು ಇವೆರಡು ಅತ್ಯಂತ ಪವಿತ್ರವಾದ ಸುಂದರವಾದ ತಾಣಗಳಿವೆ. ಒಬ್ಬ ತಾಯಿ ಬಗ್ಗೆ ಮಾತಾಡುವಾಗ ಸಾಂದರ್ಭಿಕವಾಗಿ ಅನೇಕ ಸಾರಿ ನಾನು ಮಾತಾಡಿದ್ದೀನಿ. ಇಲ್ಲಿ ಆ ಮಾತನ್ನು ಈ ಚಿಣ್ಣರ ಲೋಕದ ಮಕ್ಕಳು ತಂದೆ ತಾಯಿ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ, ಸಮಾಜದಲ್ಲಿ 3 ವರ್ಗದ ಜನ ಇದ್ದಾರೆ. ದೇವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು,
ದೇವರು ಇದ್ದಾರೆ ಎಂಬುವರ ಸಂಖ್ಯೆ ನಮ್ಮ ದೇಶದಲ್ಲಿ ಅಪಾರ. ಇದು ಒಂದನೇ ವರ್ಗ. ಎರಡನೇ ವರ್ಗ, ದೇವರು ಇದ್ದಾರೋ ದೇವರು ಇಲ್ಲವೋ ಅಂತ ಚರ್ಚೆ ಮಾಡತಕ್ಕಂಥದ್ದು ಇನ್ನೊಂದು. ಸಂಖ್ಯೆ ಕಡಿಮೆ ಇರ್ಬೋದು. ತೀರ ಕಡಿಮೆ ಸಂಖ್ಯೆದು ಮೂರನೇ ವರ್ಗ ಇದೆ, ದೇವರೇ ಇಲ್ಲ ಅನ್ನೋರಿದೆ. ಇದು ಮೂರನೇ ವರ್ಗ. ಆದರೆ ಒಂದು ಮಾತು, ತಾಯಿ ಇಲ್ಲ ಎಂಬವರು ಯಾರಾದರೂ ಇದ್ದಾರಾ? ತಾಯಿ ಇದ್ದಾರೋ ಇಲ್ಲ ಎಂಬ ಚರ್ಚೆ ಇದೆಯಾ? ಚರ್ಚೆ ಇಲ್ಲ, ತಾಯಿ ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ತಾಯಿ ಇದ್ದಾಳೆ, ತಾಯಿ ತಾಯಿ ತಾಯಿ. ಯಾರಾದರೂ ಮೂಕರು ಅಕಸ್ಮಾತ್ ತಾಯಿ ಇಲ್ಲದಿದ್ದರೆ, ತಾಯಿ ಇಲ್ಲ ಅಂದರೆ ಅವನೇ ಅಸ್ತಿತ್ವಕ್ಕೆ ಬಂದಿಲ್ಲ. ಆದ್ದರಿಂದ ತಾಯಿಯ ಸ್ಥಾನ ಇಷ್ಟು ದೊಡ್ಡದು. ಆದ್ದರಿಂದ ಈ ಮಕ್ಕಳು ಈಗ ಡ್ಯಾನ್ಸ್ ಮಾಡುವಾಗ, ನೃತ್ಯ ಮಾಡುವಾಗ ತಂದೆ ತಾಯಿಗಳಿಗೆ ಗೌರವ ಕೊಟ್ಟು, ನಾನು ಒಂದು ಕಡೆ ಹೇಳಿದೆ, ಈ ಕಾಲದಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸೋದು, ಗೌರವಿಸೋದು, ಅವರ ಸೇವೆ ಮಾಡೋದು ದಾನ ಅಲ್ಲ, ಅದೊಂದು ಅಮೂಲ್ಯ ಕರ್ತವ್ಯ. ಲವಿಂಗ್, ರೆಸ್ಪೆಕ್ಟಿಂಗ್ ಆ್ಯಂಡ್ ಸರ್ವಿಂಗ್ ಪೇರೆಂಟ್ಸ್ ಈಸ್ ನಾಟ್ ಎ ಚಾರಿಟಿ, ಇಟ್ ಇಸ್ ಎ ಪ್ರಿವಿಲೇಜ್. ಇದು ಭಾಳ. ಆಮೇಲೆ ಇನ್ನೊಂದು ಏನಂದರೆ ಸಂತೋಷ ಅಂದರೆ, ನನ್ನ ಆಯ್ದ ನುಡಿಗಳನ್ನು ಶ್ರೀಮಾನ್ ಚೆನ್ನಾಗಿ ನಮಗೆ ಎಂಥ ವ್ಯಕ್ತಿತ್ವ ಇರಬೇಕು ಅನ್ನುವ ಚಿಂತನೆಯಲ್ಲಿ ನಾನು ಇವತ್ತು ಇಡೀ ದಿವಸ ಪ್ರತಿಯೊಬ್ಬರ ಮಾತುಗಳನ್ನು ಕೇಳಿದೆ. ಸುಮಾರು 15 ಜನ 3 ಗೋಷ್ಠಿಗಳಲ್ಲಿ ಮಾತನಾಡಿದ್ರು. ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರ ಎಲ್ಲ ಕೃತ್ಯಗಳನ್ನು ಕುರಿತು ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ರು. ಅವರೆಲ್ಲ ಹೇಳಿದ್ದು ಏನು ಅಂದರೆ, ಶಿವರಾಜ್ ಪಾಟೀಲ್ ಸಾಹೇಬರ ಹುಟ್ಟು, ಅವರ ಬಾಲ್ಯ, ಅವರ ಕಾಯಕ, ಅವರ ಕಳವಳಿಗೆ ಕುರಿತು ಅವರ ಕೃತಿಗಳ ಮೂಲಕ ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ಮಾಡೋದು. ಮುಖ್ಯವಾಗಿ ಎಲ್ಲರೂ ಏನು ಹೇಳಿದ್ರು ಅಂದರೆ, ಅವರ ಬಾಲ್ಯದ, ಯಾಕಂದರೆ ಅವರ ನಿಜವಾದ ಅವರೇನು ಬರೆದಿದ್ದಾರೆ ಆತ್ಮಚರಿತ್ರೆ, ಅದೊಂದು ಓಪನ್ ಬುಕ್. ಎಲ್ಲ ರೀತಿಯ ಅವರ ನೋವು, ನಲಿವು, ಅವರ ಹೋರಾಟ. ವಿದ್ಯಾರ್ಥಿನಿಯರೇ ಹಾಗೂ ಪೋಷಕರೇ, ಇಂಥ ಕಾರ್ಯಕ್ರಮಗಳ ಅಗತ್ಯ ಬಹಳ ಇದೆ. ಯಾಕೆ ಅಂದರೆ, ಒಳ್ಳೆಯತನವನ್ನು ಪ್ರೋತ್ಸಾಹಿಸುವ, ಒಳ್ಳೆಯತನವನ್ನು ಶ್ಲಾಘಿಸುವ ಒಂದು ಕೆಲಸವನ್ನೇ ಇವತ್ತು ಸಮಾಜ ಮರಿತಾ ಇದೆ. ಇದಕ್ಕೆ ಕಾರಣ ನಮ್ಮ ಸಂಸ್ಕೃತಿಯ ಮೂಲ ಬೇರುಗಳಾದಂಥ ಪರೋಪಕಾರ ಮತ್ತು ತ್ಯಾಗ, ಈ ಅಂಶವನ್ನು ಮರೆತಿದ್ದೇವೆ. ಈಗಾಗಲೇ ಡಾಕ್ಟರ್ ರಂಜಾನ್ ದರ್ಗಾ ಅವರು ಶರಣ ಸಂಸ್ಕೃತಿಯ ಮೂಲ ಬೇರುಗಳನ್ನು ತಿಳಿಸಿ ಹೇಳಿದರು. ಹಾಗೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಮೂಲ ಬೇರು ಪರೋಪಕಾರ ಮತ್ತು ತ್ಯಾಗ. ಆದರೆ ಇವತ್ತು ನಾವು ಇದನ್ನು ಮರಿತಾ ಇದ್ದೇವೆ. ನಾವು ಎಲ್ಲಿಯವರೆಗೆ ಒಳ್ಳೆಯತನಕ್ಕೆ ಪ್ರೋತ್ಸಾಹವನ್ನು ಕೊಡೋದಿಲ್ಲ, ಒಳ್ಳೆಯತನಕ್ಕೆ ಉತ್ತೇಜನವನ್ನು ಕೊಡೋದಿಲ್ಲ, ಒಳ್ಳೆಯವರನ್ನು ಶ್ಲಾಘಿಸಿ 4 ಮಾತಾಡುವುದಿಲ್ಲ, ಅಲ್ಲಿಯವರೆಗೆ ನಮ್ಮ ಮುಂದಿನ ಭವಿಷ್ಯತ್ತಿನ ಯುವಕ ಯುವತಿಯರಿಗೆ ಒಂದು ಮಾದರಿಯೇ ಅವರ ಕಣ್ಣು ಮುಂದೆ ಇಲ್ಲದ ಹಾಗೆ ಆಗುತ್ತೆ. ನಾವು ಯಾಕೆ ಇಂಥ ಮಾನ್ಯ ಶ್ರೀ ಶಿವರಾಜ್ ವಿ ಪಾಟೀಲ್ ಅಂತವ್ರನ್ನ ನಾವು ಮಾದರಿಯಾಗಿ ನಮ್ಮ ಯುವ ಜನತೆಯ ಮುಂದೆ ಇಡಬೇಕು ಅಂದರೆ, ಇದು ಬದುಕನ್ನು ಹಸನುಗೊಳಿಸುವ ಮೌಲ್ಯಗಳನ್ನು ಸಾಹೇಬ್ರು ಹೇಳಿದರೆ ಕಾಣುತ್ತೆ. ಪರಮಶಿವಮೂರ್ತಿಯವರು ಇವತ್ತಿನ ಜನಾಂಗಕ್ಕೆ ಮಾದರಿ ವ್ಯಕ್ತಿತ್ವ ಮರೆಯಾಗ್ತಿದ್ದೇವೆ ಅಂತ ಹೇಳಿದರು. ಅದು ಸತ್ಯವಾದಂಥ ಮಾತು. ಒಬ್ಬ ಮನುಷ್ಯ ತಾನು ಹೆಂಗೆ ಆಗಬೇಕು ಅನ್ನೋದನ್ನು ಗುರಿ ಇಟ್ಟಿರಬೇಕಾದಂದರೆ ಅವನ ಎದುರುಗಡೆ ಒಂದು ಮಾದರಿಯ ವ್ಯಕ್ತಿ ಬೇಕಾಗತ್ತೆ. ಅದಕ್ಕೆ ಇವತ್ತಿನ ಈ ಶತಮಾನದಲ್ಲಿ
ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅತ್ಯಂತ ಶ್ರೇಷ್ಠವಾದಂಥ ಮಾದರಿಯ ವ್ಯಕ್ತಿತ್ವ ಅಂತಂದರೆ ನಮ್ಮ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಶರಣರದು. ಅವರ ಪ್ರಾಮಾಣಿಕತೆ, ಅವರ ಪರಿಶ್ರಮ, ಅವರ ಮಾನವೀಯತೆ, ಅವರ ಅಂತಃಕರಣ, ಅವರ ತಾಯ್ತನ ಇವೆಲ್ಲವೂ ಒಂದು ಮಾದರಿ. ಮತ್ತು ಯಾವತ್ತೂ ಒಂದು ಕಳಕಳಿ, ನಾನು ಸಮಾಜಕ್ಕೆ ಸೇವೆ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅನ್ನೋವಂಥ ಒಂದು ತುಡಿತ ಇದೆ. ಇವತ್ತು ಅವರಿಗೆ ಆ ತುಡಿತನೇ ಬಹಳ ಐತೆ. ಅವರಿಗೆ ನಾನು ಏನಾದರೂ ಸಮಾಜಕ್ಕೆ, ನನ್ನಿಂದ ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋದು ತುಡಿತ ಬಹಳ ಐತೆ ಅವರಿಗೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಅವ್ರೇನೊಂದು ದಾರಿ ಐತಿ, ತಮ್ಮದು ಏನೊಂದು ಗಳಿಸ್ಕೊಂಡಾರ ಅದು ಯಾವುದನ್ನು ತಗೊಂಡು ಹೋಗಬೇಕು ಅನ್ನೋಂಥ ಭಾವ ಇಲ್ಲ ಅವರಿಗೆ. ಎಲ್ಲವನ್ನು ಇಲ್ಲಿ ಕೊಟ್ಟು ಹೋಗ್ಬೇಕು, ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ಭಾವ ಐತಿ. ಅದಕ್ಕಾಗಿ ಅವರು ತಮ್ಮ ಜ್ಞಾನವನ್ನು ಸಾಹಿತ್ಯದ ಮೂಲಕ ನೀಡ್ತಾ ಇದ್ದಾರೆ. ತಮ್ಮ ಗೌರವ ಸಂಭಾವನೆ ಏನು ಬರ್ತೈತಿ ನಿವೃತ್ತಿ ನಂತರದಲ್ಲಿ, ಆ ಸಂಭಾವನೆಯನ್ನು ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಹಂಚಕತ್ತಾರೆ. ಹೀಗಾಗಿ ಅವ್ರು ಹೋಗುವ ಹೊತ್ತಿನಾಗ ಏನೂ ಇಲ್ಲ, ಖಾಲಿ ಐತಿ. ಅದಕ್ಕಾಗಿ ಒಂದು ನಯ ಪೈಸೆನೂ ಅವ್ರಿಗೆ ಇರಂಗಿಲ್ಲ, ಬಂದದ್ದನ್ನೆಲ್ಲ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿ ಕೊಟ್ಟು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಒಂದು ಅಪರೂಪವಾದಂಥ ವ್ಯಕ್ತಿತ್ವ ಇವತ್ತು ನಮ್ಮ ಕಣ್ಣೆದುರಿಗೆ ಇರೋದು. ಮತ್ತು ಕರುಣೆ, ಆ ಕರುಣೆ ಅಂದರೆ, ದಯೆ ಅಂದರೆ ದೇವರು ಯಾರು ಅಂತಂದರೆ ಕರುಣೆ ಇದ್ದವರೇ ದೇವರು, ದಯೆ ಇದ್ದವರೇ ದೇವರು. ಅದಕ್ಕಿಂತಲೂ ಹೆಚ್ಚಿನದಂಥ ಡೆಫಿನೇಷನ್ ಬೇಕಾಗಿಲ್ಲ ದೇವರು ಅನ್ನುವಂಥ ಶಬ್ದಕ್ಕೆ. ಅದಕ್ಕಾಗಿ ಅಂಥ ಕರುಣಾಮೂರ್ತಿ ಡಾಕ್ಟರ್ ಶಿವರಾಜ್ ವಿ ಪಾಟೀಲರು ನನಗನ್ನಿಸ್ತೈತಿ ಹೊಸ ಕ್ರಾಂತಿಯನ್ನೇ ಮಾಡಿದಂಥ ಮಹಾಂತಪ್ಪಗಳ ಒಂದು ಪರಂಪರೆಯಲ್ಲಿ ಅವರ ಹಾದಿಯಲ್ಲಿಯೇ ಮುನ್ನಡೆದುಕೊಂಡು ಬಸವಾದಿ ಶರಣರ ಜೀವನ ತತ್ವಗಳಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಗುರುಮಹಾಂತ ಮಹಾಸ್ವಾಮಿಗಳವರಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಮಾನವೀಯ ಅಂತಃಕರಣದ ಸರಳ ಸಜ್ಜನಿಕೆಯ ವ್ಯಕ್ತಿಗಳು, ಅನೇಕ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕವಾಗಿ ನಾಡಿಗೆ ಒಂದು ಬೆಳಕಾಗಿರ್ತಕ್ಕಂಥ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ವಿ ಪಾಟೀಲ್ ಅವರೇ ಇವತ್ತಿನ ಸಮಾರಂಭದ ಸಮಾರೋಪ ನುಡಿಗಳನ್ನು ಆಡಿರ್ತಕ್ಕಂಥ ಕನ್ನಡ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಪರಮಶಿವಯ್ಯನವರೇ, ಇವತ್ತು ಈ ಕಾರ್ಯಕ್ರಮವನ್ನು ಅಭಿನಂದನಾ ಭಾಷಣವನ್ನು ಮಾಡುವುದಕ್ಕಾಗಿಯೇ ಆಗಮಿಸಿರ್ತಕ್ಕಂಥ ರಾಜ್ಯದ 200 ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಟಿ ಎನ್ ಇನವಳ್ಳಿಯವರೇ, ಈ ಸಮಾರಂಭದ ವೇದಿಕೆಯ ಮೇಲೆ ಭಾಳ ಸುಂದರವಾಗಿ ತಮ್ಮ ನುಡಿತೋರಣವನ್ನು ಕಟ್ಟಿರ್ತಕ್ಕಂಥ ಶ್ರೀ ರಂಜಾನ್ ದರ್ಗಾ ಅವರೇ, ಶರಣಪ್ಪ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಶರಣಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಸ್ಥೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಸರ್ವಜ್ಞ ವಿದ್ಯಾಪೀಠದ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರೆಲ್ಲ ಸಹೋದ್ಯೋಗಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳೇ, ನ್ಯಾಯವಾದಿಗಳೇ ಮತ್ತು ಕಲಬುರಗಿ ನಗರದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಶರಣರೇ, ಶರಣೀಯರೇ, ತಮ್ಮೆಲ್ಲರ ಅಂತರಾತ್ಮದ ದಿವ್ಯ ಚೈತನ್ಯಕ್ಕೆ ನಮ್ಮ ಅನಂತ ಶರಣಾರ್ಥಿಗಳು. ಬಹುಶಃ ನಾವು ಅಲ್ಲಿ ಹೋಗಿ ನಿಂತು ಮಾತಾಡೋದು ಚೆನ್ನಾಗಿರ್ತಿತ್ತು ಅನ್ನೋ ಅಂತ ಅನ್ನಿಸ್ತು. ಏಕೆಂದರೆ ಇಲ್ಕಲಾಪಗಳು ಮಾತಾಡಿದ ನಂತರ, ಹಿರಿಯರು ಮಾತಾಡಿದ ನಂತರ ನಾವೇನು ಮಾತಾಡೋದು ಅನ್ನುವಂಥ ಪ್ರಸಂಗಕ್ಕೆ ಬಂದೀವಿ ನೋಡ್ರಿ. ಆದರೆ ಇವತ್ತಿನ ಈ ಸಮಾರಂಭವನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ ಅಂತಕೊಂಡು ಕೇಳಿದರೆ ಭಾಳ ಅಪರೂಪಕ್ಕೆ ನಡೀತಾವೆ. ಇವೆಲ್ಲ ಅಪರೂಪಕ್ಕೆ ನಡೀತಾವೆ. ಈ ವನದಿ ಮಂದಾರ ಆಗೊಮ್ಮೆ ಈಗೊಮ್ಮೆ, ಈ ಮನೆಯ ಶೃಂಗಾರ ಆಗೊಮ್ಮೆ ಈಗೊಮ್ಮೆ, ಒಳ್ಳೆಯದು ಎಲ್ಲವೂ ಆಗೊಮ್ಮೆ ಈಗೊಮ್ಮೆ ಎನ್ನುವಂಥ ರೀತಿಯಲ್ಲಿ
ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರ ಅಭಿನಂದನಾ ಸಮಾರಂಭ ಇಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಂಡ್ವಿ. ನೋಡ್ರಿ, ಇವತ್ತು ಇಂಥ ಸಭೆ ಸಮಾರಂಭಗಳು ಭಾಳ ಅಪರೂಪ ಅಂತಕ್ಕಂಥ ರೀತಿಯಲ್ಲಿ ನಡೆಯುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಎಲ್ಲಿಯಾದರೂ ನಡೀತಾ ಇದ್ದರೆ ಅದು ಇವತ್ತು ಕಲಬುರಗಿಯ ಈ ತಾಂತ್ರಿಕ ಸಭಾಭವನದಲ್ಲಿ ನಡೀತಾ ಇದೆ ಅಂತ ಹೇಳಬೇಕಾಗ್ತದೆ. ಇವತ್ತಿನ ದಿನಗಳು ಹೆಂಗವ ಅಂತಕೊಂಡು ಕೇಳಿದರೆ ಇಂಥ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ಭಾಳ ಅಪರೂಪ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತಿನ ಕಾಲಮಾನ ಎಂಥದ್ದು ಅಂತಾರೆ, ಉಣಬೇಡ ತಿನ್ನಬೇಡ. ನೀವೊಂದು ವಚನಕ್ಕೆ ನೀವು ಎಲ್ಲರೂ ಕೇಳಿರ್ತೀರಿ, ಕಳಬೇಡ ಕೊಲಬೇಡ ಅಂತ ತಿಳ್ಕೊಂಡು. ಅದೇ ವಚನವನ್ನು ಒಬ್ಬ ಆಧುನಿಕ ಕವಿ ಹೀಗೆ ಬದಲಾವಣೆ ಮಾಡ್ಯಾನ. ಏನಂತಂದರೆ, ಉಣಬೇಡ ತಿನ್ನಬೇಡ ನೀರು ಕುಡಿಯಲು ಬೇಡ. ಉಣಬೇಡ ತಿನ್ನಬೇಡ ನೀರು ಕುಡಿಯಲು ಬೇಡ. ಕೈಯಲ್ಲಿ ಹಿಡಿದ ಮೊಬೈಲ್ ಬಿಡಬೇಡ. ಇನ್ಸ್ಟಾಗ್ರಾಮ್ ನೋಡದೆ ಮಲಗಬೇಡ. ರೀಲ್ಸ್ ಪೋಸ್ಟ್ ಮಾಡುವುದು ಮರಿಬೇಡ. ಮನೆಗೆ ಬೆಂಕಿ ಬಿದ್ದರೂ ಕದಲಬೇಡ. ಮೊಬೈಲ್ ಹುಚ್ಚು ಬಿಡಬೇಡ ಎಂದ ಕೂಡಲ ಸಂಗಮಂತ್ರಿ ಸರ್ವಜ್ಞಂತರು ನಿಮಗೆ ಬಿಟ್ಟಿರ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ಸಂಜೆಯ ವಾತಾವರಣದಲ್ಲಿ ನಮ್ಮ ಚೆನ್ನಾರೆಡ್ಡಿ ಪಾಟೀಲ್ ಪರಿವಾರದವರು ಭಾಳ ಸುಂದರವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅವ್ರ ಬಗ್ಗೆ ತುಂಬ ಅಭಿಮಾನ ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ನೋಡ್ರಿ, ಶಿವರಾಜ್ ವಿ ಪಾಟೀಲ್ ಅವರು ಒಬ್ಬ ನ್ಯಾಯಮೂರ್ತಿಗಳಾಗಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ, ರಾಜಸ್ಥಾನದಲ್ಲಿ ಒಂದು ಸ್ವಲ್ಪ ದಿವಸ, ಮದ್ರಾಸಿನಲ್ಲಿ ಒಂದು ಸ್ವಲ್ಪ ದಿವಸ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದರು ಅವರು. ಆನಂತರ ದೆಹಲಿಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇಡೀ ಕನ್ನಡ ನಾಡೇ ಹೆಮ್ಮೆ ಪಡ್ತಕ್ಕಂಥ, ಅಭಿಮಾನ ಪಡ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಅವರು ಗಳಿಸ್ಕೊಂಡ್ರು ಅಂತಕೊಂಡು ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂಥ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರ ಮಾತಿನಲ್ಲಿಯೇ ಹೇಳೋದಾದರೆ ಅವರೇ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ, ಇವತ್ತು ನಮ್ಮ ಚೆನ್ನಾರೆಡ್ಡಿ ಪಾಟೀಲ್ ಅವರೆಲ್ಲ ಅವರಿಗೆ ನಡೆದಾಡುವ ದೇವರು ಅಂತ ತಿಳ್ಕೊಂಡು ಕರೆದ್ರು. ಅವರು ಒಂದು ಕಡೆ ಇರ್ತಾರೆ, ಅವರೇ ಒಂದು ಕಡೆ ಹೇಳ್ತಾರೆ, ಏನು ಅಂತಂದರೆ, ನ್ಯಾಯಾಧೀಶರು ದೇವರಲ್ಲ. ಅವರೇ ಹೇಳಿರ್ತಕ್ಕಂಥ ಮಾತು, ನ್ಯಾಯಾಧೀಶರು ದೇವರಲ್ಲ, ದೇವರು ಅವರ ಕಡೆಯಿಂದ ಕೆಲಸ ಮಾಡಿಸುತ್ತಾನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ನ್ಯಾಯಾಧೀಶರು ದೇವರಲ್ಲ, ದೇವರು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾನೆ. ಅದಕ್ಕೆ ನಾವಂತೀವಿ, ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ನಾವೆಲ್ಲರೂ ನೋಡ್ಲಿಕ್ಕಾಗಂಗಿಲ್ಲ. ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡ್ಲಿಕ್ಕಾಗಂಗಿಲ್ಲ. ಆದರೆ ಪರಮಾತ್ಮನನ್ನು ನಾವು ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ, ಜಸ್ಟಿಸ್ ಶಿವರಾಜ್ ಪಾಟೀಲ್ರಂಥವರ ವ್ಯಕ್ತಿತ್ವದಲ್ಲಿ, ಅವರ ಕಾರ್ಯಕ್ಷಮತೆಯಲ್ಲಿ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮಿರ್ಜಾ ಗಾಲಿಬ್ ಅಂತಕ್ಕಂಥ ಒಬ್ಬ ಉರ್ದು ಕವಿ ಒಂದು ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ಆದಮ್ ಕೋ ಖುದಾ ಮತ್ ಕಹೋ ಆದಮಿ ಖುದಾ ನೈ ಹೈ. ಉರ್ದುವಿನಲ್ಲಿ ಹೇಳ್ತಾನೆ, ಆದಮ್ ಕೋ ಖುದಾ ಮತ್ ಕಹೋ ಆದಮಿ ಖುದಾ ನೈ ಹೈ. ಆದಮಿಯೋ ಸೇ ಯೋ ನೂರ್ ನಿಕಲ್ತಿ ಹೂँ ಉಸ್ಕು ಖುದಾ ಕಹೋ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ಮನುಷ್ಯನಿಗೆ ನೀನು ದೇವರನ್ನು ಬೇಡ, ಮನುಷ್ಯ ದೇವರಲ್ಲ. ಆದರೆ ಮನುಷ್ಯನಲ್ಲಿ ಒಂದು ಬೆಳಕು, ಒಂದು ಪ್ರಕಾಶ, ಒಂದು ಪ್ರಭೆ ಬರ್ತಾ ಇರ್ತದೆ. ಅದನ್ನೇ ನೀನು ದೇವರು ಅಂತಕೊಂಡು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಮಿರ್ಜಾ ಗಾಲಿಬ್ ಹೇಳಿದ ಹಾಗೆ ತಮ್ಮ ಸರಳವಾಗಿರ್ತಕ್ಕಂಥ, ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿತ್ವದ ಬೆಳಕನ್ನು ನಾಡಿನ ತುಂಬ ಅಲ್ಲ, ನಮ್ಮ ಪರಮಶಿವಯ್ಯನವರು ಹೇಳಿದ್ರಲ್ಲ, ಇಡೀ ಜಗತ್ತಿನ ತುಂಬ ಅವರು ಪಸರಿಸತಕ್ಕಂಥ ವ್ಯಕ್ತಿಗಳು ಅಂತಂದರೆ ನಮ್ಮ ಶಿವರಾಜ್ ಪಾಟೀಲ್ ಅವರು ಅಂತ ಹೇಳಬೇಕಾಗ್ತದೆ. ನೋಡ್ರಿ, ನ್ಯಾಯಾಂಗ ವ್ಯವಸ್ಥೆ ಇವತ್ತು ಇದೇನು ಕಾರ್ಯಕ್ರಮದ ಸಣ್ಣ ವಿಚಾರ ಅಲ್ಲ. ಇದ್ರ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಹೇಳ್ಬೋದು. ಒಂದು ಸಲ ಶಿವರಾಜ್ ಪಾಟೀಲ್ ಅವರಿಗೆ ಕೇಳಿದ್ರಂತ, ಒಬ್ಬರು ಮದ್ರಾಸ್ನಲ್ಲಿದ್ದಾರೆ. ಏನು ಕೇಳಿದರು ಅಂತಂದರೆ, ನಿಮ್ಮ ನ್ಯಾಯಾಂಗಕ್ಕೆ ಕಾವಲು ಯಾರು ಅಂತಕೊಂಡು ಕೇಳಿದ್ರು. ನಿಮ್ಮ ನ್ಯಾಯಾಂಗಕ್ಕೆ ಕಾವಲು ಯಾರು ಅಂತಕೊಂಡು ಕೇಳಿದ್ರು. ಅದಕ್ಕೆ ನಮ್ಮ ಶಿವರಾಜ್ ಪಾಟೀಲ್ ಅವರು ಹೇಳಿದ್ರಂತ, ನಮ್ಮ ನ್ಯಾಯಾಂಗಕ್ಕೆ ಕಾವಲು ಇದೆ, ಕಾವಲುಗಾರರು ಇದ್ದಾರೆ, ಕಾವಲು ನಾಯಿಯೂ ಇದೆ ಅಂತ ಹೇಳಿದ್ರಂತ. ಕಾವಲುಗಾರ ವಾಚ್ ಡಾಗು ಇದೆ, ವಾಚ್ಮನ್ನು ಇದ್ದಾನೆ ಅಂತ ಹೇಳಿದಾಗ ಅದರ ಕೇಳಿದಂತ ಅದು ಹೆಂಗೆ ಅಂತಕೊಂಡು ಕೇಳಿದಾಗ ಮಾನ್ಯ ಶಿವರಾಜ್ ಪಾಟೀಲ್ ಅವರು ಹೇಳ್ತಾರೆ,
ಕಾವಲುಗಾರನನ್ನು ಯಾಮಾರಿಸಬಹುದು. ಒಂದೊಂದು ಸಲ ಕಾವಲು ನಾಯಿ ಅಂದರೆ ವಾಚ್ ಡಾಗನ್ನು ಯಾಮಾರಿಸಬಹುದು. ಆದರೆ ಯಾಮಾರಿಸಲಾರದಂಥ ಒಬ್ಬ ಕಾವಲುಗಾರ ಯಾರಾದರೂ ಇದ್ದರೆ ಅವು ಅಂತಸ್ಸಾಕ್ಷಿ ಅಂತಃಕರಣ ಅಂತಕ್ಕಂಥ ಮಾತನ್ನು ಹೇಳಿದನು. ಪ್ರತಿಯೊಬ್ಬರ ಹೃದಯದಲ್ಲಿ 24 ಗಂಟೆ ಎಚ್ಚರವಾಗಿದ್ದು ಕಾವಲು ಕಾಯ್ತಕ್ಕಂಥವನು ಆ ಅಂತಸ್ಸಾಕ್ಷಿಯ ಪ್ರಜ್ಞೆ. ಅದು ಎಲ್ಲ ಇಲಾಖೆಯಲ್ಲಿ ಎಲ್ಲ ಜನರಲ್ಲಿ ಇರ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರಂತೆ. ಅಂದರೆ ಅಂಥ ದೊಡ್ಡ ವ್ಯಕ್ತಿತ್ವ ನೋಡ್ರಿ ಅವ್ರದ್ದು. ಎಂಥ ವ್ಯಕ್ತಿತ್ವ ಅಂತಂದರೆ ಇದೀಗ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳು ಹೇಳಿದರು ಏನು ಅಂತಂದರೆ, ವಿವೇಕಾನಂದರು ನೋಡ್ರಿ, ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳಿದರು. ನಿಜವಾಗ್ಲೂ ಇದು ಭಾಳ ಸರಿಯಾದಂಥ ಒಂದು ಉದಾಹರಣೆ ಅಂತ ಹೇಳಬೇಕಾಗ್ತದೆ. ನಮ್ಮ ಚೆನ್ನಾರೆಡ್ಡಿ ಪಾಟೀಲ್ರವ್ರ ಕುರಿತು ಹೇಳಿದರು, ಶಿವರಾಜ್ ಪಾಟೀಲ್ರವರು ಹೇಳಿದರು. ಒಂದು ಸಲ ರಾಮಕೃಷ್ಣ ಪರಮಹಂಸರಂಥವ್ರು ಕೇಳಿದ್ರಂತೆ. ಏನಂತ ಕೇಳಿದ್ರು ಅಂತಂದರೆ, ವಿವೇಕಾನಂದರಿಗೆ ಹೋಗಿ ನೀನು ತತ್ವ ಪ್ರಚಾರ ಮಾಡು ಅಂತ ಹೇಳಿದ್ರು. ವಿವೇಕಾನಂದರು ಹೇಳಿದ್ರಂತ, ಇಲ್ಲ ನಾನು ನಿಮ್ಮ ಹತ್ರ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರು. ಆವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಒಂದು ಹೂವು ಅರಳಿರ್ತದೆ, ಆ ಹೂವಿನಲ್ಲಿ ಸುಗಂಧ ಇರ್ತದೆ. ಸುಗಂಧ ಇದ್ದ ಮಾತ್ರಕ್ಕೆ ಅದು ಎಲ್ಲರನ್ನೂ ತಲುಪಲಿಕ್ಕಾಗಂಗಿಲ್ಲ. ಸುಗಂಧ ಇದ್ದ ಮಾತ್ರಕ್ಕೆ ಅದು ಎಲ್ಲರನ್ನೂ ತಲುಪಲಿಕ್ಕಾಗೋದಿಲ್ಲ. ಆದರೆ ಹೂವಿನಲ್ಲಿರ್ತಕ್ಕಂಥ ಸುಗಂಧವನ್ನು, ಶಿವರಾಜ್ ಪಾಟೀಲ್ರವರಂಥಲ್ಲಿರ್ತಕ್ಕಂಥ ತಾತ್ವಿಕ ಸುಗಂಧವನ್ನು ಅದು ಎಲ್ಲ ಕಡೆ ಪ್ರಸಾರಗೊಳಿಸಬೇಕಾದ್ರೆ ಗಾಳಿಯ ಹಾಗೆ ನಮ್ಮ ಚೆನ್ನಾರೆಡ್ಡಿ ಪಾಟೀಲರು ಕೆಲಸ ಮಾಡ್ತಾ ಇದ್ದಾರೇನೋ ಅಂತ ಅನಿಸ್ತದೆ. ಅಂಥ ಗುರು ಶಿಷ್ಯರ ಸಂಗಮ ನೋಡಿರಿ. ಈ ಒಂದು ವಿದ್ಯಾಪೀಠಕ್ಕೆ ಬಂದು ನಮ್ಮ ಶಿವರಾಜ್ ಪಾಟೀಲ್ರವರು ತಮ್ಮ ನಿವೃತ್ತಿ ಜೀವನದ ಹಣವನ್ನು ವಿದ್ಯಾರ್ಥಿ ವೇತನಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ಓದುವುದಕ್ಕಾಗಿ ಸಹಾಯ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಇದ್ದಲ್ಲಿ ಅವರು ಹೋಗ್ತಾ ಇದ್ದಾರೆ. ಒಂದು ತುಂಬಿದ ಕೊಡ ಖಾಲಿ ತೆಂಬಿಗೆ ಇವೆರಡರಲ್ಲಿ ಯಾವುದು ದೊಡ್ಡದು ಅಂತ ನಾವು ಕೇಳಿದರೆ, ತುಂಬಿದ ಕೊಡ ಖಾಲಿ ತೆಂಬಿಗೆ ಯಾವುದ್ರಲ್ಲಿ ದೊಡ್ಡದು ಅಂತ, ತುಂಬಿದ ಕೊಡನೇ ದೊಡ್ಡದು ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ತುಂಬಿದ ಕೊಡ ದೊಡ್ಡದಾಗಿದ್ದರೂ ಕೂಡ ಖಾಲಿ ಇರ್ತಕ್ಕಂಥ ತಂಬಿಗೆಯನ್ನು, ಖಾಲಿ ಇರ್ತಕ್ಕಂಥ ಗ್ಲಾಸನ್ನು ತುಂಬಬೇಕಾದ್ರೆ ಕೊಡವೇ ಬಾಗಿ ತಂಬಿಗೆಯಲ್ಲಿ ನೀರು ತುಂಬುವ ಹಾಗೆ, ಕೊಡವೇ ಬಾಗಿ ಗ್ಲಾಸಿನಲ್ಲಿ ನೀರು ತುಂಬುವ ಹಾಗೆ ತುಂಬಿದ ಕೊಡದ ಹಾಗಿರ್ತಕ್ಕಂಥ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಅವರು ತಮ್ಮ ಜೀವನ ಮಾದರಿ ಆಗಬೇಕು. ತಮ್ಮ ಜೀವನದ ಸಂಸ್ಕಾರ ತತ್ವಗಳನ್ನು ಎಲ್ಲರ ಹೃದಯದಲ್ಲಿ ತುಂಬಬೇಕು ಅನ್ನುವಂಥ ದಿಸೆಯಲ್ಲಿ ವಿದ್ಯಾರ್ಥಿಗಳಿದ್ದಲ್ಲಿಗೆ ರಾಯಚೂರಿಗೆ ಹೋಗ್ತಾರೆ, ಕಲಬುರಗಿ ಹೋಗ್ತಾರೆ, ಯಾದಗಿರಿ ಬರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ. ಎಲ್ಲ ಕಡೆ ವಿದ್ಯಾರ್ಥಿಗಳು ಯುವಕರಿಲ್ಲ ಇದ್ದಂಥ ಒಂದು ಸ್ಕೂಲು ಕಾಲೇಜುಗಳಿಗೆ ಹೋಗಿ ಅವರು ಈ ರೀತಿಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದರೆ ಅವ್ರ ಬಗ್ಗೆ ಭಾಳ ಅಭಿಮಾನ ಅನ್ನಿಸ್ತದೆ, ಹೆಮ್ಮೆ ಅನ್ನಿಸ್ತದೆ. ಅಂಥ ಶಿವರಾಜ್ ಪಾಟೀಲ್ ಅವರು ಇವತ್ತು ನ್ಯಾಯಾಲಯ ಅಂತಕ್ಕಂಥದ್ದು ಸುಮ್ಮನೆ ಇರೋಂಗಿಲ್ಲ. ಹೇಳಿದೇವಲ್ಲ, ನ್ಯಾಯಾಲಯಕ್ಕಾಗಲಿ ಆಸ್ಪತ್ರೆಗಾಗಲಿ ನೋಡಿರಿ, ನ್ಯಾಯಾಲಯಕ್ಕಾಗಲಿ ಆಸ್ಪತ್ರೆಗಾಗಲಿ ಜನ ಸಿನಿಮಾ ಟಾಕೀಸ್ಗೂ ಆದಂಗೆ ಮಜಾ ಮಾಡ್ಲಿಕ್ಕೆ ಹೋಗಿರಂಗಿಲ್ಲ ಅಂತ ನೋಡ್ರಿ. ನ್ಯಾಯಾಲಯಕ್ಕೆ ಆಸ್ಪತ್ರೆಗೆ ಸುಮ್ಮನೆ